ಹಾಯ್, ಇವಾಗೆಲ್ಲ ಕೆಲಸ ಮುಗೀತು. ಸೊ ಕೂತ್ಕೊಂಡಿದ್ದೀನಿ. ಏನಿಲ್ಲ, ಅಮ್ಮನ ಮನೆ ಹೋಮ್ ಟೂರ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತು ಹೋಮ್ ಟೂರ್ ವಿಡಿಯೋ ಮಾಡಿಟ್ಟಿದ್ದೀನಿ. ಇಬ್ಬರು ಮಕ್ಕಳು ಮಲಗಿದ್ರು ಆ ಟೈಮಲ್ಲಿ, ಸೊ ಅವಾಗಲೇ ಮಾಡಿಕೊಂಡೆ. ಇನ್ನೇನಿಲ್ಲ, ಜಸ್ಟ್ ಈಗ ಕೆಲಸ ಮುಗೀತು. ಇಬ್ಬರು ಎದ್ದಿದ್ದಾರೆ, ಆಟ ಆಡ್ತಿದ್ದಾರೆ. ಅವ್ರಿಗೆ ಸ್ವಲ್ಪ ಡ್ರೆಸ್ ಮಾಡಿ, ಸ್ವಲ್ಪ ತಿನ್ನಿಸಿ, ಹಣ್ಣೆಲ್ಲ ಕೊಟ್ಟು ನಾನು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಕೂತ್ಕೊಂಡೆ ವಿಡಿಯೋ ಮಾಡೋಣ ಅಂತ. ಆವಾಗಲೇ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೀನಿ, ಇಬ್ಬರು ಮಲಗಿದ್ರು ಅಂತ. ಇಲ್ಲಾಂದರೆ ಮನೆ ನೋಡೋ ಹಾಗೆ ಇರಲ್ಲ, ಅಷ್ಟು ಹರಡು ಚಪಾತಿ ಮಾಡಿಬಿಡ್ತಾರೆ. ಸೊ ಆ ಹೋಮ್ ಟೂರ್ ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇದು ನಮ್ಮ ಮನೆ ಹೊರಗೆ ಫಸ್ಟ್ ಎಂಟ್ರೆನ್ಸ್. ಇದು ಇನ್ನು ಕಾಂಪೌಂಡ್ ಗೇಟು ಮಾಡಿಸಿಲ್ಲ ಸದ್ಯಕ್ಕೆ, ಹಾಗೆ ಮಿಸ್ ಆಗಿಬಿಟ್ಟಿದ್ದೀವಿ ಹೊರಗೆ. ಇದೆಲ್ಲ ಇದು ಬಂದು ಸೈಟು ಮನೆ ಕಟ್ಟಿರೋದು 2080 ಅನಿಸುತ್ತೆ. 20 ಅಗಲ, ಉದ್ದ 80. ಅದರಲ್ಲಿ RCC ಹಾಕಿರೋದು 60. ಇನ್ನು 20 ಅಡಿ ಶೀಟ್ ಹಾಕಿದ್ದೀವಿ. ಇದು ನೇಮ್ ಬೋರ್ಡ್ ಮನೆದು. ಹಾಗೆ ಒಳಗೆ ಎಂಟರ್ ಆಗಿಬಿಟ್ರೆ ಫಸ್ಟ್ ಸಿಗೋದು, ಫಸ್ಟ್ ಗಣೇಶನ ಹಾಕಿದ್ದೀವಿ. ಹಾಗೆ ಹಿಂಗೆ ರೈಟಲ್ಲಿ ಎಂಟ್ರಿ ಕೊಟ್ಟರೆ ಹಾಲ್ ಸಿಗತ್ತೆ. ಹಾಲು ತುಂಬ ದೊಡ್ಡದಾಗೇನಿಲ್ಲ, ಸಿಂಪಲಾಗಿ ಎಷ್ಟು ಬೇಕಷ್ಟು ಸಾಕು. ಇದೆಲ್ಲ ಇಂಜಿನಿಯರ್ ಸ್ಕೆಚ್ ಹಾಕಿ ಕೊಟ್ಟಿರೋದೆ, ವಾಸ್ತು ಪ್ರಕಾರನೇ ಮನೆ ಕಟ್ಟಿರೋದು. ಫೋಟೋ ನಂದು, ನನ್ನ ಮಗಳದು ಮತ್ತು ನನ್ನ ಜಾನುದು. ಇದು TV ಶೋಕೇಶ್ ಏರಿಯಾ, ಗೊಂಬೆ ಅದು ಇದು ಇಟ್ಟಿದ್ದೀವಿ. ಇಬ್ಬರು ಮಲ್ಕೊಂಡಿದ್ದಾರೆ, ಇಬ್ರಿಗೂ ಒಂದೊಂದು ಜೋಲಿ ಕಟ್ಟಿ ಮಲಗಿಸ್ಬಿಟ್ಟಿದ್ದೀನಿ. ಈ ಟೈಮಲ್ಲೇ ವೀಡಿಯೋ ಮಾಡಿಕೊಂಡೆ. ಸೊ ಇದು ಹಾಲು, ಮೇನ್ ಡೋರ್ ಈ ಥರ ಇದೆ. ಹಾಗೆ ನೆಕ್ಸ್ಟು ಒಳಗೆ ಎಂಟರ್ ಆದರೆ ಇಲ್ಲಿ ಡೈನಿಂಗ್ ಏರಿಯಾ ಅಂತ ಬಿಟ್ಕೊಂಡಿರೋದಿದು. ಇಲ್ಲಿ ಸೈಕಲ್ ಇಟ್ಟಿದ್ದೀವಲ್ಲ ಇದು. ಇನ್ನು ಡೈನಿಂಗ್ ಟೇಬಲ್ ಎಲ್ಲ ಮಾಡಿಸಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಆಟಾಡೋಕ್ಕೆ ಜಾಗ ಎಷ್ಟಿದ್ರು ಕಡಿಮೆನೇ, ಸುಮ್ಮನಿದ್ದೀವಿ. ಇಲ್ಲೇ ಫ್ರಿಜ್ ಇಟ್ಟಿದ್ದೀವಿ. ಒಳಗೆ ಹೋದರೆ ದೇವ್ರ ಮನೆ ಇದು. ಇನ್ನು ಪೂಜೆ ಆಗಿರಲಿಲ್ಲ ಆ ಟೈಮಲ್ಲಿ. ಲಾಸ್ಟಲ್ಲಿ ಪೂಜೆ ಆಗಿರೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ. ಸೊ ದೇವ್ರ ಮನೆ ಇದು. ಆಟದ ಸಾಮಾನು ಅವ್ರದ್ದು. ಇದು ಓಪನ್ ಕಿಚನ್ ಅಂತ ಮಾಡಿಸ್ಕೊಂಡ್ವಿ. ಹಾಗೆ ಮತ್ತೆ ಸ್ವಲ್ಪ ಏನು ಕಾಣಿಸ್ತಾ ಇರಲಿ ಅಂತ ಆ ಥರ ಕಲ್ಲು ಇಡ್ಸಿದ್ದೀವಿ ಅಷ್ಟೇ. ಎಲ್ಲ ವಾಲ್ಡ್ರೂಫ್ ಎಲ್ಲ ಮಾಡಿಸ್ಕೊಂಡಿದ್ವಿ. ಇದಕ್ಕೆ ಮನೆ ಕಟ್ಟಿದಾಗ ಮಾಡಿಸ್ಲಿಲ್ಲ, ಇದನ್ನು ಒಂದು 2 ಇಯರ್ಸ್ ಆದಮೇಲೆ ಮಾಡಿಸ್ಕೊಂಡ್ವಿ. ಎಲ್ಲರೂ ಕಟ್ಟಿದಾಗಲೇ ಎಲ್ಲ ಫಿನಿಶಿಂಗ್ ಮಾಡಿಸ್ಕೊಂಡೇ ಬರಬೇಕು, ಆಮೇಲೆ ತುಂಬ ಧೂಳು ಡಸ್ಟು, ಮನೆ ನೋಡೋ ಹಾಗೆ ಇರಲ್ಲ. ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದ್ಕೊಳ್ಳಿ. ಹಾಗೆ ಕಿಚನ್ ಅಪೋಸಿಟ್ ಒಂದು ರೂಮ್ ಇದೆ. ಇದು ಯಾವಾಗಲೂ ನನ್ನ ರೂಮ್ ಅಂತಲೇ ಫಿಕ್ಸು. ಇಲ್ಲೊಂದು ಡಬಲ್ ಕಟ್ ಇದೆ. ಹಾಗೆ ಇದು ಫುಲ್ ವಾಲ್ಡ್ರೂಫ್ ಮಾಡಿಸಿದ್ದೀವಿ. ಈ ರೂಮಲ್ಲಿ ಫುಲ್ ಮಾಡಿಸ್ಕೊಂಡಿದ್ದೀವಿ, ಮೇಲೆ ಕೆಳಗೆ ಎಲ್ಲ. ಹಾಗೆ ಸೈಡಿಗೆ ಹೋದರೆ ಇದು ಹಾಗೆ ಸ್ವಲ್ಪ ಏರಿಯಾ ಅಂತ ಬಿಟ್ಕೊಂಡಿದ್ದೀವಿ. ಅದು ಇದೇನಾದ್ರು ಇಟ್ಕೊಳಕ್ಕೆ ಬೇಕು ಅಂತ, ಪಾತ್ರೆ ಇಡೋಕೆ ಒಂದು ತಟ್ಟೆ ಸ್ಟ್ಯಾಂಡ್ ಅಂತ. ಇದು ಇನ್ನೊಂದು ರೂಮು. ಇಲ್ಲಿ ಫುಲ್ ಮಾಡಿಸ್ಲಿಲ್ಲ ವಾಲ್ಡ್ರೂಫ್ ಎಲ್ಲನ, ಎಷ್ಟು ಬೇಕಷ್ಟಕ್ಕೆ ಅಂತ ಮಾಡಿಸ್ಕೊಂಡು. ಒಂದು ಬೀರು ಬೇರೆ ಇತ್ತಲ್ಲ ಗಾಡ್ರೇಜು, ಹಾಗಾಗಿ ಇಟ್ಕೊಳಕ್ಕೆ ಬೇಕಾಗತ್ತೆ ಅಂತ ಬಿಟ್ಬಿಟ್ವಿ. ಹಾಗೆ ಇಲ್ಲಿ ಸಜ್ಜೆ ಮಾಡಿಸ್ಕೊಂಡ್ವಿ, ಸಾಮಾನು ಏನಾದರೂ ಇಡೋಕ್ಕೆ ಬೇಕು ಅಂತ. ರೂಮ್ ಒಳಗಿಂದ ಸಜ್ಜೆ ಅದು. ಸೊ ಇದಾದಮೇಲೆ ಹಾಗೆ ಮತ್ತೆ ರೈಟಿಗೆ ಹೋದರೆ ಇದು ಬಾತ್ರೂಮ್. ಇದೆಲ್ಲ ಇಲ್ಲೊಂದು ಸಜ್ಜೆ ಇದೆ, ಫುಲ್ ಮೇಲ್ಗಡೆ ಇಟ್ಟಿದ್ದೀವಲ್ಲ ಸಾಮಾನೆಲ್ಲ. ಇದೊಂದು ಬಾತ್ರೂಮು. ಇದು ವೆಸ್ಟರ್ನ್ ಟಾಯ್ಲೆಟ್ ಇದೆ ಇದರಲ್ಲಿ. ಹಾಗೆ ವಾಷಿಂಗ್ ಮಿಷಿನ್ನು ಇಲ್ಲೇ ಸೆಟ್ ಮಾಡಿಬಿಟ್ಟಿದ್ದೀವಿ. ಬೇರೆ ಕಡೆ ಎಲ್ಲೂ ಪಾಯಿಂಟ್ ಬಿಟ್ಟಿರಲಿಲ್ಲ, ಸೊ ಹಾಗಾಗಿ ತೆಗಿಬೇಕು ಸದ್ಯಕ್ಕೆ ಅಂತ ಇಟ್ಟಿದ್ದೀವಿ. ಯಾವುದಾದ್ರೂ ಸ್ವಲ್ಪ ಡೇಂಜರೇ ಅಲ್ವಾ ಬಾತ್ರೂಮಲ್ಲೆಲ್ಲ ಇಡೋದು. ಸೊ ನೋಡೋಣ, ಮುಂದೆ ಗೊತ್ತಿಲ್ಲ. ಇದು ಬಾತ್ರೂಮು. ಇಲ್ಲಿ ತನಕ RCC ನಮ್ಮದು. ನೆಕ್ಸ್ಟ್ ಇಲ್ಲಿಂದ ಈ ಕಡೆ ಬಂದು ಶೀಟು. ಇಲ್ಲಿ ಅಡಿಕೆ ಕೇಣಿ ಮಾಡೋದ್ರಿಂದ ಫುಲ್ ಅಡಿಕೆ ಹಾಕಿಬಿಟ್ಟಿದ್ದೀವಿ. ಇನ್ನು ಮನೆ ಕ್ಲೀನ್ ಏನೂ ಮಾಡಿಲ್ಲ, ಅದು ಹೇಗಿದೆ ಹಾಗೆ ತೋರಿಸಿದ್ದೀನಿ. ಎಲ್ಲ ಅಡಿಕೆ ತುಂಬಿಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲ ಚೀಲ ಅದು ಇದು ಇಟ್ಟುಬಿಟ್ಟಿದ್ದೀವಿ. ಈ ಕಡೆಯಿಂದನೂ ದನ ಕಟ್ಟೋದಕ್ಕೆ ಅಂತ ಮಾಡಿದ್ದೀವಿ. ಅಲ್ಲೂ ಎಂಟ್ರೆನ್ಸ್ ಇದೆ.
ಅಡಿಕೆ ಮಿಷಿನ್ನು, ಹಸಿಗೆ ಬೂಸ ಅದು ಇದು ಇದೆ. ಇನ್ನೊಂದು ಟಾಯ್ಲೆಟ್ ರೂಮು ಮಾಡಿದ್ದೀವಿ. ಅಡಿಕೆ ಸುಲಿಯೋರಿಗೆಲ್ಲ ಬೇಕಾಗುತ್ತೆ. ಅಡಿಕೆ ಟೈಮಲ್ಲೆಲ್ಲ ಬರ್ತಾರೆ ನಮ್ಮ ಮನೆಗೆ ಅಡಿಕೆ ಕೆಲಸಕ್ಕೆ. ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮಾಡಿದ್ದೀವಿ. ಸೊ ಹಾಗೆ ಮತ್ತೆ ಹೊರಗಡೆ ಹೋದರೆ ಫುಲ್ಲು ಹಿಂದೆ ಸಿಗತ್ತೆ. ಇದು ಫುಲ್ ಈ ಕಡೆ ಸೈಟು. ಇದು ಒಂದು 20 ಅಡಿ ಅಗಲ ಇದೆ. ಫುಲ್ 150 ಅಡಿ ಉದ್ದ ಇದು ಫುಲ್ಲು ನಮ್ಮದು ಕೇಣಿ ಮನೆ ತನಕ. ಇಲ್ಲಿ ತೆಂಗಿನ ಮರ, ಅಡಿಕೆ ಸಸಿ, ಪಪ್ಪಾಯ ಗಿಡ, ಆಮೇಲೆ ನಿಂಬು ಗಿಡ, ಮಾವಿನ ಮರ ಒಂದು ಚೆನ್ನಾಗಾಗಿದೆ. ನೋಡಬೇಕು ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾವಿನ ಹಣ್ಣು ಬಿಡುತ್ತೆ. ಅಡಿಕೆ ಸಸಿ ಹಾಕಿದ್ದೀವಿ, ತೊಗೊಂಡೋಗ್ತಾರೆ ಬೇಕಾದವರು. ಇಲ್ಲ ಅಂದರೆ ನಮಗೂ ಬೇಕಾಗ್ತಿರುತ್ತಲ್ಲ, ಇಲ್ಲೂ ಹಾಕ್ಕೋತಾ ಇರ್ತಾರೆ. ಇದು ಅಡಿಕೆ ಮನೆ. ಇದು ಇಲ್ಲೇ ಅಡಿಕೆ ಬೇಯಿಸೋದಕ್ಕೆ, ಸುಲಿಯೋದಕ್ಕೆಲ್ಲ ಇಲ್ಲೇ ಮಾಡ್ಕೊಂಡಿದ್ದೀವಿ. ಹಸನು ಬೇರೆ ಟೈಮಲ್ಲಿ ಕಟ್ತೀವಿ ಹೊರಗಡೆ. 2 ಸಿಂಟ್ಯಾಕ್ಸ್ ಇದೆ, ಆದರೂ ಬೇಕಾಗುತ್ತೆ, ನೀರಿನ ಪ್ರಾಬ್ಲಮ್ ಇರಬಾರ್ದು ಅನ್ನೋದ್ರಿಂದ ಇನ್ನೊಂದು ತಂದಲ್ಲಿ ಇಟ್ಟಿದ್ದಾರೆ. ಇದೊಂದು ಹಸು, ಒಳಗಡೆ 2 ಇದ್ದಾವೆ. ಈ ಕಡೆಯಿಂದನೂ ಎಂಟ್ರಿ ಮಾಡಿದ್ದೀವಿ ಹಸು ಊರಾಗ ಕಟ್ಟೋದಕ್ಕೆ ಅಂತೆಲ್ಲ ಇರಲಿ ಅಂತ. ಟೋಟಲ್ 3 ಹಸು ಇದ್ದಾವೆ ಸದ್ಯಕ್ಕೆ. 2 ಹಸು, 1 ಕರು. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಸೊ ಈ ಥರ ಆಗಿದೆ ಪೂಜೆ ಆದಮೇಲೆ ನೋಡಿ. ಸೊ ಫೈನಲಿ ಹೋಮ್ ಟೂರ್ ವಿಡಿಯೋ ಇದಾಗಿದೆ. ಇನ್ನೇನಿಲ್ಲ, ಈ ಮನೆ ಕಟ್ಟಿ ಈಗ 8 ಅಥವಾ 9 ಇಯರ್ಸ್ ಅನಿಸುತ್ತೆ. ನಾನು ಮದುವೆಗೂ ಮೊದಲು ಕಟ್ಸಿದ್ದಿದ್ದು, ನಮ್ಮ ಮದುವೆಗಿಂತ ಮೊದಲು. ನನ್ನ ಮದುವೆ ಆಗಿ 4 ಇಯರ್ಸ್ ಇದ್ದು. ನಾನು ಈ ಮನೇಲಿ ಒಂದು 4 ಇಯರ್ಸ್ ಇದ್ದೆ ಅನಿಸುತ್ತೆ. 4 ಇಯರ್ಸ್ ಇದ್ದೆ. ಈಗ ಮದುವೆ ಒಂದು 8 ಇಯರ್ಸ್ ಆಯಿತು ಈ ಮನೆ ಕಟ್ಟಿಸಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.